ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸ್ದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹೊಸ್ತಾ ಇರಿ. ಯಾಕಂದ್ರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವಿಚಾರತೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ನೋಡ್ರಿ, ವಾಚ್ ಏನು ವಿಚಾರ? ಮೊಬೈಲ್ ಯಾವ್ದಿಟ್ರಿ, ವಾಚ್ ಯಾವ್ದಿಟ್ರಿ, ಶೂಸ್ ಯಾವ್ದು ಹಾಕೊಂಡ್ರಿ, ಬಟ್ಟೆ ಯಾವ್ದು ಹಾಕೊಂಡ್ರಿ, ಇದು ಯಾಕ್ರಿ ವೈಯಕ್ತಿಕವಾಗಿ ವಿಚಾರಗಳನ್ನು ಮಾಡುವಂಥದ್ದು? ಇವ್ರ ಮನೇಲಿ ಏನೇನಿದೆ ಹುಡುಕ್ರಿ. ಒಬ್ರು ಇಡಿ ಅವ್ರನ್ನ, CBI ಅವ್ರನ್ನ ನೀವು BJP ಅವ್ರ ಮನೆಗೆ ಕಳಿಸ್ಬೇಕು. ಏನು ಅಂದಾಗ ಗೊತ್ತಾಗತ್ತೆ. ಏನು ಸುಮ್ಮನೆ ವಾಚ್ ಏನು ತಪ್ಪಾಯ್ತಾ? ವಾಚ್ ತಗೊಂಡ್ರೆ ಯಾಕೆ ತಗೊಳ್ಳೋ ಹಕ್ಕಿಲ್ಲ? DK ಶಿವಕುಮಾರ್ ಸ್ಪಷ್ಟಪಡಿಸಿದಾರಲ್ಲ, ನಾನು ಅದಕ್ಕೆ ಬಿಲ್ ಇದೆ, ನಾನು ದುಡ್ಡು ಕಟ್ಟಿದ್ದೀನಿ, ನಾನು ATM ಕಾರ್ಡ್ ಅಂತ ಕಟ್ಟಿದ್ದೀನಿ ಅಂತ ಹೇಳಿ. ಇವಾಗ ಅರ್ಥ ಮಾಡ್ಕೋಬೇಕು ವಾಚ್ ಬಗ್ಗೆ ವಿಚಾರ ಅಂದ್ರೆ. ಇಷ್ಟೇ ರಾಜ್ಯದ ಜನತೆ ಅರ್ಥ ಮಾಡ್ಕೋಬೇಕು. ಇವ್ರ ಹತ್ರ ಯಾವುದೇ ಕಾಂಗ್ರೆಸ್ ಮೇಲೆ ಆರೋಪ ಇರ್ಲಾರ್ದ ಕಾರಣಕ್ಕೆ ವಾಚ್ ವಿಚಾರ, ಮುಖ್ಯಮಂತ್ರಿ ಬದಲಾವಣೆ ವಿಚಾರ, ಇವ್ರು ಹಿಂದೆ ಮಾಡಿದ 2019ರಲ್ಲಿ ಭ್ರಷ್ಟಾಚಾರ ಮಾಡಿದ್ದು ಇವತ್ತು ಹೊರಗಡೆ ಬಂದಿದೆ. ವಿಚಾರಕ್ಕೆ ಪ್ರಾಮುಖ್ಯತೆ ಕೊಟ್ಟಷ್ಟು 63% ಕೊಡ್ಲಿಲ್ಲ. ಈಗ 63% ಕೊಡ್ಲಲ್ಲ, ಇವತ್ತು ಬಂದಿದೆಯಲ್ಲ. ಇವತ್ತು ಆಯುಕ್ತರು ಹೇಳಿದಾರಲ್ಲ, ಅದಕ್ಕೆ ಏನು ಒಪ್ಕೊಂತಾರೆ, ಏನು ಹೇಳಿಕೆ ನೀಡ್ತಾರೆ ನೋಡೋಣ. ನೋಡಿ ವಿಚಾರ ಮಾಡ್ತೀವಿ ನಾವು ಕಾಂಗ್ರೆಸ್ನವರು. ಇವತ್ತು ನಾವು ರಾಜ್ಯಾದ್ಯಂತ ಈ ಒಂದು ಚಳವಳಿಗೆ ಪ್ರಾರಂಭ ಮಾಡ್ತೀವಿ. ಇವತ್ತು ಭ್ರಷ್ಟಾಚಾರ ಮಾಡಿದವರು ಯಾರು ಅಂತ. ಪ್ರತಿ ಬಾರಿ CM ಅವರು ವಾಚ್ ವಿಚಾರ ಕಳೆದ ಬಾರಿ ಕೂಡ ಅಂತ ವಾಚ್ ಹಾಕಿದ್ರು. ಅವಾಗೂ ಕೂಡ ಇಷ್ಟೇ ಚರ್ಚೆ ಆಗಿತ್ತು, ವಿವಾದ ಆಗಿತ್ತು. ಈ ಬಾರಿನೂ ಮತ್ತೆ ವಾಚ್ ಇಟ್ಕೊಂಡು BJP ಅವ್ರಿಗೆ ಯಾವುದೇ ವಿಷಯಗಳಿಲ್ಲ, ಡೈವರ್ಟ್ ಮಾಡೋದು. ಈಗ ರಾಜ್ಯದ ಜನತೆಯನ್ನು ಹೆಂಗ್ ಡೈವರ್ಟ್ ಮಾಡ್ಬೇಕು? ಹಿಂದೂ ಮುಸ್ಲಿಂ ವಿಚಾರ, ಧರ್ಮ ಆಧಾರಿತ ಮಾತಾಡುವಂಥದ್ದು. ಇವ್ರ ಹತ್ರ ಸತ್ಯಾಸತ್ಯತೆ ಮಾಡ್ಲಿ, ನಾವು ಅಭಿವೃದ್ಧಿ ಮಾಡಿಲ್ಲ ಅಂತ ಬರ್ಲಿ. ಇವತ್ತು ರೈತರಿಗೆ ಪರಿಹಾರ ಕೊಡುವಂಥದ್ದು ಇತ್ತು. ಕಬ್ಬು ಬೆಳೆಗಾರರು, ಮೆಕ್ಕೆಜೋಳ ಬೆಳೆಗಾರರು ಇವತ್ತು ರಾಜ್ಯದಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಇವತ್ತು ಕೇಂದ್ರ ಸರ್ಕಾರ ಕಣ್ ತೆರಿಬೇಕಲ್ಲ. ಕೇಂದ್ರ ಸರ್ಕಾರ FRP ರೇಟ್ ಫಿಕ್ಸ್ ಮಾಡುವಂಥದ್ದು ಅವರಿಗೆಲ್ಲ ಅಧಿಕಾರ ಇರೋದು. ಮತ್ತೆ ಅವ್ರು ಮಾಡ್ಬೇಕಲ್ಲ, ಕೊಡಿಸ್ಬೇಕಲ್ಲ. ಹೋಗಿ ಇಷ್ಟೊಂದು ಸಂಸದರು ಹೋಗಿದ್ದಾರೆ ಬನ್ನಿ. ಯಾರು ಆ ನರೇಂದ್ರ ಮೋದಿ ಮುಂದೆ ಹೋಗಿ ಮಾತಾಡೋದಿಲ್ಲ. ಇವತ್ತು ಹೇಳಿಗಳು ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ನಾನು. ಇವತ್ತು ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕೆ ಕೊಡಬೇಕಾಗಿರುವಂತ ಪಾಲು ಕೊಡ್ಲಿ. ನಮ್ಮ GST ಯಲ್ಲಿ ಎಷ್ಟು ಅನುದಾನ ಕೊಡಬೇಕು, ಇವತ್ತು ರೈತರಿಗೆ ಏನು ಅನುದಾನ ಕೊಡಬೇಕು, FRP ಫಿಕ್ಸ್ ಮಾಡಬೇಕು, MSP ಫಿಕ್ಸ್ ಮಾಡಬೇಕು. ಮಾಡ್ಲಲ್ಲ ಇವರು. ಅದು ಬಿಟ್ಬಿಟ್ಟು ಸುಮ್ಮನೆ ನಿರಾಧಾರ ಆರೋಪ, ಜನರನ್ನ ದಾರಿ ತಪ್ಪಿಸುವಂತ ಕೆಲಸ. ವಾಚ್ ವಿಚಾರ, ಇನ್ನೊಂದು ವಿಚಾರ ಎತ್ಕೊಂಡು ಹೇಳ್ತಾರೆ. 19ರಂದು ಸನ್ಮಾನ್ಯ ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡಿದ್ದಾರೆ. ಅದರ ಪೂರ್ವಭಾವಿ ತಯಾರಿಯನ್ನ ನಮ್ಮ ಶಾಸಕರು, ಜಿಲ್ಲಾಧಿಕಾರಿಗಳು, CO ಎಲ್ಲ ಅಧಿಕಾರಿ ಮಿತ್ರರು ಚೆನ್ನಾಗಿ ಆರ್ಗನೈಸ್ ಮಾಡ್ಕೊಂಡಿದ್ದಾರೆ. ಏನು ಬೇಕು, ಯಾವ ರೀತಿ ಆಗಬೇಕು ಅಂತ. ನಾವು ಬಾದಾಮಿಯಲ್ಲಿ ಇವತ್ತು ತುಮ್ಮನಕಟ್ಟೆಯವರು ನೇತೃತ್ವವನ್ನು ನಾವು ಎಲ್ಲದನ್ನು ಅವ್ರು ಪಾಲ್ಗೊಳ್ತಿರ್ತಾರೆ. ಹೆಚ್ಚುವರಿ ನಿತೀಶ್ ಅವರಿದ್ದರೆ ಅವರು ನನ್ನ ಈ ಕೆಲವು ವಿಚಾರಗಳೆಲ್ಲ ಅವ್ರು ಮುಂದಕ್ಕೆ ಮಾಡ್ತಾ ಇದ್ದಾರೆ, ಎಲ್ಲ ಬಂದು ಬೇಯಿಸ್ತಾ ಇದ್ದಾರೆ. ಜಿಲ್ಲೆ ಎಲ್ಲ ಶಾಸಕರು, ಇಲ್ಲಿ ಬರ್ತಕ್ಕಂಥ ಜನ ಭಾಷೆ GT ಪಾಟೀಲ್ ಸಾಹೇಬ್ ಎಲ್ಲರೂ ಇನ್ವಾಲ್ವ್ ಇರ್ತಾರೆ. ಎಲ್ಲ ಜನಪ್ರತಿನಿಧಿಗಳ ಜೊತೆಗೆ ಅಧಿಕಾರಿ ಮಿತ್ರರು ಚೆನ್ನಾಗಿ ಮಾಡಬೇಕು ಅಂತಕ್ಕಂಥ ಭಾವನೆಯನ್ನು ಹೊಂದಿದ್ದಾರೆ. ಆ ದಿಶೆಯಲ್ಲಿ ಕಾರ್ಯಕ್ರಮಗಳ ತಯಾರಿ ನಡೀತಾ ಇದ್ದಾವೆ. ಚಾಲುಕ್ಯರ ಒಂದು ಉತ್ಸವ ನೆನಪು ಆಗಬೇಕಾದಂಥ ಅನಿವಾರ್ಯತೆ, ಇತಿಹಾಸ ನೂತನ ತಿಳಿಬೇಕಾಗುತ್ತೆ. ಅದರ ಜೊತೆಗೆ MD ಪುಲಿಕೇಶಿ ಅವರ ಒಂದು ಸ್ಟ್ಯಾಚ್ಯು ಅನಾವರಣ 30 ವರ್ಷಗಳ ಬೇಡಿಕೆ. ಅದರೆಲ್ಲ ಜವಾಬ್ದಾರಿ ನಾನು ಹೊತ್ತಿರ್ತೀನಿ ಅಂತೇಳಿ ನಮ್ಮ ಶಾಸಕರು ಜವಾಬ್ದಾರಿ ಹೊತ್ತು ಅವತ್ತೇ ಶಂಕುಸ್ಥಾಪನೆ ಮಾಡಿ ಕಾರ್ಯಕ್ರಮಗಳು ಹಾಕೊಂಡಿದ್ದೀವಿ. ಚಾಲುಕ್ಯೋತ್ಸವ ಭರ್ಜರಿ ತಯಾರಿ ನಡೆದಿದೆ, ಒಳ್ಳೆಯ ರೀತಿಯಲ್ಲಿ ಆಗ್ತಾ ಇದೆ. ಇದು ಮತ್ತೊಂದು ನೆನಪು 14-15 ಆದಂಥ ಚಾಲುಕ್ಯೋತ್ಸವದ ಮೀರಿ ಅದ್ಭುತವಾಗಿ ನಡ್ತಕ್ಕಂಥ ಕಾರ್ಯಕ್ರಮಗಳಾಗ್ತದೆ. ಅದರ ಜೊತೆಗೆ ಅಧಿಕಾರಿಗಳ ಜೊತೆಗೆ ಹಿರಿಯ ಜನಪ್ರತಿನಿಧಿಗಳ ಜೊತೆಗೆ ಪಬ್ಲಿಕ್ ಇನ್ವಾಲ್ವ್ಮೆಂಟ್ ತುಂಬ ಇದೆ. ಅವ್ರದ್ದು ಆಸಕ್ತಿಗೆ, ಆ ಆಸಕ್ತಿಗೆ ನಾನು ಏನಪ್ಪ ಇಷ್ಟೊಂದು ಆಸಕ್ತಿ ಇರ್ತಾರೆ ಈ ಜನ ಅಂತಕ್ಕಂಥ ಸರಿಪಡಿಸುವ ರೀತಿಯಲ್ಲಿ ಅವರೆಲ್ಲರ ಒಂದು ಆಸಕ್ತಿ ಇದೆ. ಇದಕ್ಕೆ ನಾನು ಧನ್ಯವಾದಗಳನ್ನು
ಇಲ್ಲ ಭಾಳ ಇವಾಗ ಒಂದು ವಾರದಿಂದ ಹೊಸಪೇಟೆಗೆ ಬಂದು ಹೋದೆ, ಕುಷ್ಟಗಿಗೆ ಬಂದಿದ್ದೆ. ಅದಕ್ಕೂ ಮುಂಚೆ ಹೋದ ವರ್ಷ ಕೂಡ ಕೂಡ್ಲ ಸಂಗಮಕ್ಕೆ ಬಂದು ಹೋಗಿದ್ದೆ. ಸೊ ಬರ್ತಾ ಇರ್ತೀನಿ, ಹೌದು, ಬಸವ ಜಯಂತಿಗೋಸ್ಕರ ಬರ್ತಾ ಇರ್ತೀವಿ ಉತ್ತರ ಕರ್ನಾಟಕಕ್ಕೆ. ಯಾಕಂದ್ರೆ ಪ್ರೀತಿ ಅಷ್ಟು ಕೊಡ್ತಾರೆ ಜನ. ಸೊ ಮೊದಲನೇ ಬಾರಿ ಏನಲ್ಲ ಇದು. ಬಹಳ ಖುಷಿ ಆಗ್ತಾ ಇದೆ. ಯಾಕಂದ್ರೆ ಒಂದು ನಮ್ಮ ಎಷ್ಟು ಜನಸಂಖ್ಯೆ ಇದೆ ಅಂದ್ರೆ ನಮ್ಮ ಭಾರತದಲ್ಲಿ, ಅಷ್ಟೇ ಜನಸಂಖ್ಯೆ ಜೊತೆ ಅಷ್ಟೇ ಟ್ಯಾಲೆಂಟ್ ಕೂಡ ಇರುತ್ತೆ. ಬಟ್ ಅದನ್ನ ನಾವು ಯಾವಾಗ ಗುರುತಿಸಿ ಅದಕ್ಕೊಂದು ನಾವು ಬೆಂಬಲ ಕೊಡ್ತೀವಿ, ಅವಾಗ ಅದಕ್ಕೊಂದು ಅರ್ಥಪೂರ್ಣ ಆಗುತ್ತೆ ಅದು. ಯಾಕಂದ್ರೆ ಯಾವತ್ತು ಯಾವ ಊರಿಂದ ಎಲ್ಲಿ ಯಾರು ಹೋಗಿ ಇಂಡಿಯಾ ರೆಪ್ರೆಸೆಂಟ್ ಮಾಡ್ತಾರೆ ಅಂತ ಹೇಳಕ್ಕಾಗಲ್ಲ. ಅಷ್ಟು ಟ್ಯಾಲೆಂಟ್ ಇದೆ ನಮ್ಮ ಭಾರತದಲ್ಲಿ, ನಮ್ಮ ಕರ್ನಾಟಕದಲ್ಲಿ. ಅದಕ್ಕೆ ಇವತ್ತು ಆ ಟ್ಯಾಲೆಂಟ್ಗೋಸ್ಕರ ಇಷ್ಟು ದೊಡ್ಡ ಒಂದು ಕ್ರೀಡಾ ಇವೆಂಟ್ನ ಇವರು ಆರ್ಗನೈಸ್ ಮಾಡಿದ್ದಾರೆ. ಸೊ ಬಹಳ ಖುಷಿ ಆಗ್ತಾ ಇದೆ. ಇಷ್ಟೊಂದು ಟೀಮ್ಗಳು, ಆಮೇಲೆ ಎಲ್ಲರೂ ಅಷ್ಟು ಫಸ್ಟ್ಲಿ ಎಫರ್ಟ್ ಹಾಕ್ತಾರೆ, ಬಿಸಿಲು ಎಲ್ಲ ಬಿಟ್ಟು ಬಂದು ಆಟ ಆಡಿ ಅದು ಒಂದು ಕಪ್ಪಿಗೋಸ್ಕರ, ಅದಕ್ಕೋಸ್ಕರ ಎಷ್ಟು ಕಷ್ಟಪಟ್ಟು ಆಟ ಆಡ್ತಾರೆ. ಸೊ ಅದು ನೋಡಕ್ಕೆ ಬಹಳ ಖುಷಿ ಆಗುತ್ತೆ. ಓಂ ಶ್ರೀ ಮಹಾಗಣಪತಾಭ್ಯೋ ನಮೋ ನಮಃ. ಓಂ ಶಿವ ಶಿವ ಶಂಭೋ ರಾಜ್ಞಯಾಮ कर्नाटकदेशे ग्रामे संस्कृतुर्मा गङ्गापाशभ्रमरामस्वामी सन्निधत्तं हरगुरुमाहेश्वरसन्निधत्तं एवं गुणविशेषं विशिष्टायाम् अस्यां शुभपुण्यतपस्सुरीमानुषगोत्रोस्य सम्मानसे संसगौरनामयस्य सह कुटुम्बस्य अस्माकं स कुटुम्बानामस्तेम विजयभय आयुर्वाणवाञ्छाप्रसिद्ध्यर्थं गङ्गा माता सप्तपुष्पाशीर्वादसिद्ध्यर्थं श्री महागंगा माता देवता पूजना के पूजाय महं करिष्ये संकल्प्य नमः ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಮಿಸ್ ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾ ಇರಿ, ಈ ನ್ಯೂಸ್ಗಳು ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾ ಇರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.